ಎಲ್ಲರಿಗೂ ದೇವಿಸೆ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜೈವಿಕ ರೋಗ ನಿಯಂತ್ರಕಗಳು ಅಂದ್ರೆ ಏನು, ಅವು ಯಾವ ತರ ನಮ್ಗೆ ಉಪಯೋಗಕರ ಆಗ್ತಾವ, ಯಾವ ತರ ರೋಗ ನಿಯಂತ್ರಣ ಮಾಡ್ತಾವ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಜೈವಿಕ ರೋಗ ನಿಯಂತ್ರಕಗಳಲ್ಲಿ ಬಹಳ ಬರ್ತಾವ ಈ ಜೈವಿಕ ನಿಯಂತ್ರಕಗಳು. ಅದರಲ್ಲಿ ನಾವು ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡೋದು ಅಂದ್ರೆ ಎಲ್ಲರೂ ರೈತರಿಗೆ ಉಪಯೋಗಕರ ಆಗುವ ಎರಡು ಇಂಪಾರ್ಟೆಂಟ್ ರೋಗ ನಿಯಂತ್ರಕಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಮೊಟ್ಟ ಮೊದಲನೇದಾಗಿ ನಾನು ಮಾತಾಡಬೇಕಾಗಿರೋದು ಈ ಟ್ರೈಕೋಡರ್ಮಾ ಅನ್ನೋದು. ಈ ಟ್ರೈಕೋಡರ್ಮಾ ವೈರಿಡೆ ಅನ್ನೋದು ಏನೈತಲ್ಲ, ಈ ಟ್ರೈಕೋಡರ್ಮಾ ವೈರಿಡೆ ಅನ್ನೋದು ಇದೊಂದು ಜೈವಿಕ ಶಿಲೇಂಧ್ರ. ಈ ಜೈವಿಕ ಶಿಲೇಂಧ್ರ ಏನ್ ಮಾಡುತ್ತಂದ್ರೆ ಈ ಎರಡು ಕಿಣ್ವಗಳನ್ನ ಉತ್ಪಾದನೆ ಮಾಡುತ್ತೆ. ಎರಡು ಕಿಣ್ವಗಳಂದ್ರೆ ಎಂಜೈಮ್ಸ್ ಅಂತ ಹೇಳ್ತಾರೆ. ಯಾವುವು? ಕೈಟಿನೇಸ್ ಮತ್ತೆ ಸೆಲ್ಯುಲೇಸ್. ಇವೆರಡು ಯಾವ ತರ ನಮ್ಗೆ ರೋಗಕಾರಕ ಶಿಲೇಂಧ್ರಗಳನ್ನು ನಾಶ ಮಾಡ್ತಾವ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ನಾವು ರೋಗಕಾರಕ ಶಿಲೇಂಧ್ರಗಳ ಬಗ್ಗೆ ತಿಳ್ಕೋಬೇಕು. ರೋಗಕಾರಕ ಶಿಲೇಂಧ್ರಗಳ ಮೇಲೆ ಒಂದು ಲೇಯರ್ ಅನ್ನೋದು ಇರುತ್ತೆ. ಅದು ನಮ್ಮ ಸ್ಕಿನ್ ಹೆಂಗ, ಅದರ ಮೇಲೆ ಒಂದು ಸೆಲ್ ವಾಲ್ ಅನ್ನೋ ಒಂದು ಲೇಯರ್ ಇರುತ್ತೆ. ಈ ಒಂದು ಲೇಯರ್ ಒಳಗ ಆ ಒಂದು ಕೈಟಿನ್ ಮತ್ತೆ ಸೆಲ್ಯುಲೋಸ್ ಅನ್ನೋ ಒಂದೆರಡು ತತ್ವಗಳನ್ನು ಇರ್ತವೆ. ಈ ತತ್ವಗಳನ್ನ ಈ ಒಂದು ಟ್ರೈಕೋಡರ್ಮಾ ವೈರಿಡೆ ಎರಡು ಕಿಣ್ವಗಳು ಪ್ರೊಡ್ಯೂಸ್ ಆಗೈತಲ್ಲ, ಯಾವುದು ಸೆಲ್ಯುಲೇಸ್ ಮತ್ತೆ ಕೈಟಿನೇಸ್ ಅನ್ನವು. ಈ ಒಂದು ಕಿಣ್ವಗಳು ಆ ಒಂದು ತತ್ವಗಳು ಯಾವ ಕೈಟಿನ್ ಮತ್ತೆ ಸೆಲ್ಯುಲೋಸ್ನ ಆ ಶಿಲೇಂಧ್ರ ರೋಗಕಾರಕ ಶಿಲೇಂಧ್ರ ಒಳಗಿರುವ ಈ ಕೈಟಿನ್ ಮತ್ತೆ ಸೆಲ್ಯುಲೋಸ್ನ ಏನ್ ಮಾಡ್ತಾವ, ನಾಶ ಮಾಡ್ತಾವ. ನಾಶ ಮಾಡಿದಾಗ ಅದು ನಾಶ ಆಗಿದ ತಕ್ಷಣನೇ ಆ ಶಿಲೇಂಧ್ರನೂ ನಾಶ ಆಗುತ್ತೆ. ಈ ತರ ಈ ಒಂದು ಜೈವಿಕ ಶಿಲೇಂಧ್ರ ಆದ ಟ್ರೈಕೋಡರ್ಮಾ ವೈರಿಡೆ ಅನ್ನೋದು ನಮ್ಗೆ ಉಪಯೋಗಕರ. ಇದು ಹಂಗಂತೇಳಿ ಎಲ್ಲಾ ಶಿಲೇಂಧ್ರಗಳ ರೋಗಗಳಿಗೆ ನಾವು ಇದನ್ನು ಉಪಯೋಗ ಮಾಡ್ಬೋದಂದ್ರೆ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ಸ್ಪೆಸಿಫಿಕ್ ಅದಾವ, ಅದಕ್ಕೆ ಮಾತ್ರನೇ ಉಪಯೋಗ ಆಗುತ್ತೆ. ಯಾವುವು ಅಂತ ಬಂದಾಗ ಮೊಟ್ಟ ಮೊದಲನೇದಾಗಿ ನರ್ಸರಿ ಒಳಗ ಕಟ್ಟುಕೊಳೆ ರೋಗ ಅಂತ ಹೇಳಿ ಕರಿತೀವಿ, ಡ್ಯಾಂಪ್ಲಿಂಗ್ ಆಫ್ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ. ಅದೇ ಕನ್ನಡದಲ್ಲಿ ಕಟ್ಟುಕೊಳೆ ರೋಗ ಅಂತ ಹೇಳಿ ಕರಿತೀವಿ. ನರ್ಸರಿ ಒಳಗೆ ಬಹಳ ಮೇಜರ್ ಆಗಿ ಬರೋ ಒಂದು ರೋಗ ಇದು. ಅದೇ ತರ ಮತ್ತೆ ನಾವು ಮೆಂತ್ಯ ಹಾಕಿ ಮೆಂತ್ಯಲ್ಲಿ ಬಹಳ ಜಾಸ್ತಿ ಬರೋ ಈ ಒಂದು ಕಟ್ಟುಕೊಳೆ ರೋಗ ಅನ್ನೋದು ಬಹಳ ಜಾಸ್ತಿ ಬರುತ್ತೆ. ಇದು ಒಂದು ರೋಗಕ್ಕೆ ನಾವು ಇದೊಂದು ಟ್ರೈಕೋಡರ್ಮಾ ವೈರಿಡೆ ಯೂಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಬಂದಾಗ ಫುಸೇರಿಯಂ ಸೊರಗು ರೋಗ ಅಂತ ಹೇಳಿ ಕರಿತೀವಿ. ಫುಸೇರಿಯಂ ಸೊರಗು ರೋಗ ಅಂತ ಹೇಳಿ ಕರಿತೀವಿ. ಅದೊಂದಕ್ಕೂ ಇದನ್ನ ಉಪಯೋಗ ಮಾಡ್ಬೋದು. ಇನ್ನೊಂದು ಬೇರೆದಂದ್ರೆ ರೈಜೋಕ್ಟೋನಿಯಾ ಬೇರ್ಕೊಳೆ ರೋಗ ಅಂತ ಹೇಳ್ಬೇಕು. ರೈಜೋಕ್ಟೋನಿಯಾ ಬೇರ್ಕೊಳೆ ರೋಗ ಅಂತ ಹೇಳಿ ಈ ಮೂರು ರೋಗಗಳನ್ನು ಈ ಒಂದು ಟ್ರೈಕೋಡರ್ಮಾ ವೈರಿಡೆ ಅನ್ನೋದು ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ. ಇವಾಗ ನಾವು ಟ್ರೈಕೋಡರ್ಮಾ ವೈರಿಡೆ ಬಗ್ಗೆ ತಿಳ್ಕೊಂಡಿದ್ವಿ. ಇವಾಗ ನೆಕ್ಸ್ಟ್ ನಾವು ತಿಳ್ಕೊಬೇಕಾಗಿರೋದು ಒಂದು ಬ್ಯಾಕ್ಟೀರಿಯಾ, ಜೈವಿಕ ಬ್ಯಾಕ್ಟೀರಿಯಾ ಆದ ಸೂಡೋಮೋನಸ್ ಬಗ್ಗೆ. ಈ ಜೈವಿಕ ಬ್ಯಾಕ್ಟೀರಿಯಾ ಸೂಡೋಮೋನಸ್ ಏನೈತಲ್ಲ, ಈ ಸೂಡೋಮೋನಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗಿ ಯೂಸ್ ಮಾಡ್ಬೇಕಾಗಿರೋ ಎಲ್ಲ ಅಂದ್ರೆ ಟ್ರೈಕೋಡರ್ಮಾಕ್ಕಿಂತ ಇದು ಬಹಳ ಉಪಯೋಗಗಳು ಜಾಸ್ತಿ ಅದಾವ. ಯಾವ ತರ ಅಂದ್ರೆ ಇದು ಜೈವಿಕ ರೋಗ ನಿಯಂತ್ರಣ ಅಷ್ಟೇ ಮಾಡೋದಿಲ್ಲ, ಅದೇ ತರ ಗಿಡ ಬೆಳವಣಿಗೆನೂ ಜಾಸ್ತಿ ಮಾಡುತ್ತ. ಅದೇ ತರ ಅದು ಯಾವ್ದನ್ನ ರೋಗ ಬಂದ್ರು ಮತ್ತೆ ಯಾವ್ದನ್ನ ಬರಗಾಲ ಆಯ್ತಂದ್ರು ತಡಕನ ಶಕ್ತಿಯನ್ನು ಗಿಡಗಳಿಗೆ ಕೊಡುತ್ತೆ. ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ, ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಸಿಸ್ಟಮಿಕ್ ರೆಸಿಸ್ಟೆನ್ಸ್, ಈ ಒಂದು ರೆಸಿಸ್ಟೆನ್ಸ್ ನ ಇದು ಗಿಡಗಳಿಗೆ ನೀಡುತ್ತೆ. ಈ ಒಂದು ಕಾರಣಕ್ಕೆ ಈ ಒಂದು ಸೂಡೋಮೋನಸ್ ಫ್ಲೋರೆಸೆನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಇದ್ರ ಬಗ್ಗೆ ಒಂದೊಂದು ತಿಳ್ಕೊಂತ ಹೋಗೋಣ. ಯಾವ ತರ ರೋಗ ನಿಯಂತ್ರಣ ಮಾಡುತ್ತೆ, ಯಾವ ತರ ಗಿಡ ಬೆಳವಣಿಗೆ ಜಾಸ್ತಿ ಮಾಡುತ್ತೆ, ಯಾವ ತರ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ನ ಆಡ್ ಮಾಡುತ್ತೆ ಅಂತ ಹೇಳಿ ಒಂದೊಂದು ತಿಳ್ಕೊಂತ ಹೋಗೋಣ. ಮೊಟ್ಟ ಮೊದಲನೇದಾಗಿ ಯಾವ ತರ ರೋಗ ನಿಯಂತ್ರಣ ಅಂದ್ರೆ ಇದು ಎರಡು ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಒಂದು HCN ಅಂತ ಹೇಳಿ ಕರಿತೀವಿ, ಇನ್ನೊಂದು ಇಂಪಾರ್ಟೆಂಟ್ ಆಗಿ ಸೆಕೆಂಡರಿ ಮೆಟಬಾಲಿಟ್ ಅದು 2,4 DAPG ಅಂತ ಹೇಳಿ DAPG. ಈ 2,4 DAPG ಏನೈತಲ್ಲ, ಈ 2,4 DAPG ಅನ್ನೋದೇ ಕಾರಣ. ನಾವು ಯಾವುದೇ ಸಸ್ಯಗಳಿಗೆ ರೋಗ ನಿಯಂತ್ರಣ ಮಾಡತ್ತದಂದ್ರೆ ಕಾರಣ ಏನು, ಈ ಸೂಡೋಮೋನಸ್ ಒಳಗೆ ಏನಿರುತ್ತಂತ ಯಾರನ್ನ ಕೇಳಿದ್ರೆ ನೀವು ಹೇಳ್ಬೇಕಾಗಿರೋದು 2,4 DAPG ಅಂತೇಳಿ. ಈ ಒಂದು ಕಾಂಪೌಂಡ್ ಸೆಕೆಂಡರಿ ಮೆಟಬಾಲೈಟ್ ಇರೋದ್ರಿಂದ ಯಾವುದೇ ರೋಗಕಾರಕ ಶಿಲೇಂಧ್ರ ಆಗಲಿ ರೋಗಕಾರಕ ಬ್ಯಾಕ್ಟೀರಿಯಾ ಇದ್ದಿದ್ದ ಪ್ಲೇಸ್ ಅಲ್ಲಿ ಬರಲ್ಲ. ಆ ಒಂದು ಕಾರಣಕ್ಕೆ ಇದು ರೋಗ ನಿಯಂತ್ರಣಕಾರ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದೇನಂದ್ರೆ ಯಾವ ತರ ಗಿಡ ಬೆಳವಣಿಗೆ ಜಾಸ್ತಿ ಮಾಡುತ್ತಂತ ಬಂದಾಗ ಇದು ಎರಡು ಇಂಪಾರ್ಟೆಂಟ್ ಸೈಡೋಫೋರ್ಸ್ ಅಂತ ಹೇಳಿ ಕರಿತೀವಿ. ಸೈಡೋಫೋರ್ಸ್ ಅನ್ನು ಏನಂದ್ರೆ ಐರನ್ ಅಂದ್ರೆ ಕಬ್ಬಿಣ ಅಂಶವನ್ನ ಬೇರೆ ದೂರ ಇತ್ತಂದ್ರೆ ಅದನ್ನ ಇದು ಹತ್ರ ಇಳ್ಕೊಂಡು ಇದನ್ನ ಈ ಸೂಡೋಮೋನಸ್ ಯೂಸ್ ಮಾಡ್ಕೊಂತ ಅದೇ ತರ ಗಿಡಕ್ಕೂ ಅವೈಲೇಬಲ್ ಆಗಿ ಕೊಡುತ್ತೆ. Fe3+ ಅಂತ ಹೇಳಿ ಕರಿತೀವಿ. ಅದು ಮಾತ್ರ ಗಿಡಕ್ಕೆ ಅವೈಲೇಬಲ್ ಆಗುತ್ತೆ. Fe3+ ನ ಗಿಡಕ್ಕೆ ಅವೈಲೇಬಲ್ ಆಗಿ ಮಾಡುತ್ತೆ. ಸಿಡ್ರೋಫೋರ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ಈ ಸಿಡ್ರೋಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ, ಯಾವಾಗ ಮಣ್ಣಲ್ಲಿ ಕಬ್ಬಿಣಾಂಶ ಕಮ್ಮಿ ಆಯ್ತಂದ್ರೆ ಅವಾಗ. ಆ ಒಂದು ಕಾರಣಕ್ಕೆ ಕಬ್ಬಿಣ ಅಂಶ ಕಮ್ಮಿ ಆಗೋದು ಇಲ್ಲ.
ಆ ಒಂದು ಕಾರಣಕ್ಕೆ ಇದನ್ನ ನಾವು ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋ ಬ್ಯಾಕ್ಟೀರಿಯಾ ಅಂತಾನೂ ಕರಿತೀವಿ. ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಜೋ ಬ್ಯಾಕ್ಟೀರಿಯಾ PGPR ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈ ಸಿಸ್ಟಮಿಕ್ ರೆಸಿಸ್ಟೆನ್ಸ್ ಆಡ್ ಮಾಡುತ್ತೆ. ಯಾವ ತರ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ, GA ಮತ್ತೆ ಅಬ್ಸಿಸಿಕ್ ಆಸಿಡ್, ಈ ತರ ಡಿಫ್ರೆಂಟ್ ಹಾರ್ಮೋನ್ಸ್, ಫೈಟೋ ಹಾರ್ಮೋನ್ಸ್ನ ರಿಲೀಸ್ ಮಾಡಿದಾಗ ಅದೇನಾಗುತ್ತಂದ್ರೆ ಅಲ್ಲಿ ಅದಕ್ಕೆ ಗಿಡಕ್ಕೆ ಬರಗಾಲ ಬಂತಂದ್ರೂ ತಡ್ಕಣ ಶಕ್ತಿ, ರೋಗ ಬಂತಂದ್ರೂ ತಡ್ಕಣ ಶಕ್ತಿ ಅನ್ನೋದು ಬರುತ್ತೆ. ಈ ತರ ಈ ಒಂದು ಸುಡೋಮೋನಾಸ್ ಫ್ಲೋರಸೆನ್ಸ್ ಮತ್ತೆ ಇನ್ನೊಂದು ಈ ಫ್ಲೋರಸೆನ್ಸ್ ಅನ್ನ ಬರಕ್ ಕಾರಣ ಅದು ಆ ಸಿಡೋರೋಫೋರ್ ಅಂತ ಏನ್ ಹೇಳಿನಲ್ಲ, ಆ ಸಿಡೋರೋಫೋರ್ ಅನ್ನೋದು ನಾವು ಯಾವತ್ತು ಮೈಕ್ರೋಸ್ಕೋಪ್ನಾಗ ಇಟ್ಟು ನೋಡ್ತೀವಲ್ಲ ಅವಾಗ ನಮ್ಗೆ ಅದು ಒಂದು ಫ್ಲೋರಸೆನ್ಸ್ ಲೈಟ್ ತರ ಕಾಣುತ್ತೆ. ಸೊ ಆ ಒಂದು ಕಾರಣಕ್ಕೆ ಸುಡೋಮೋನಾಸ್ ಫ್ಲೋರಸೆನ್ಸ್ ಅಂತ ಹೇಳಿ ಹೆಸರು ಇದಕ್ಕೆ ಕೊಟ್ಟಾರೆ. ನಿಮ್ಗೆ ಟ್ರೈಕೋಡರ್ಮಾ ವೈರಿಡೆ ಮತ್ತೆ ಸುಡೋಮೋನಾಸ್ ಫ್ಲೋರಸೆನ್ಸ್ ಅಂದ್ರೆ ಏನಂತ ತಿಳಿತು, ಅದು ಯಾವ ತರ ಉಪಯೋಗಕರ ಅಂತ ತಿಳಿತು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇವು ಯಾವ ತರ ಉಪಯೋಗ ಮಾಡಿದಾಗ ನಮ್ಗೆ ಇದು ಜಾಸ್ತಿ ಉಪಯೋಗಕಾರಿಯಾಗಿ ನಮ್ಗೆ ಉಪಯೋಗ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು.